ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸುಮಾರು 11 ವರ್ಷಗಳಿಂದಲೂ ಕೂಡ ಮಹಿಳೆಯರು, ರೈತರ, ವಿದ್ಯಾರ್ಥಿಗಳ ಸಬಲೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುವುದಲ್ಲದೆ ಧಾರ್ಮಿಕ ಜಾಗೃತಿ ಮೂಡಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಅಂತ ಕ್ಷೇತ್ರದ ಜನಪ್ರಿಯ ಶಾಸಕ ಎಚ್.ಡಿ. ಮಂಜು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅವರು ಕೆಆರ್ಪೇಟೆ ತಾಲೂಕು ಶಿಳನೆರೆ ಹೋಬಳಿ ಬೆಲ್ಲೇನಹಳ್ಳಿ ಹಾಗೂ ಚೌಡಘಟ್ಟ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ವತಿಯಿಂದ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನೆರವೇರಿಸಿದರು. ತದನಂತರ ಮಾತನಾಡಿದರು. ಅವ್ರಿಗೂ ಸಹ ಮಾನಸಿಕವಾಗಿ ನಾನು ಮುಂದೆ ಯಾವುದೇ ರೀತಿ ವ್ಯತ್ಯಾಸ ಮಾಡಬಾರ್ದು, ಜೊತೆಗೆ ಅವ್ರನ್ನ ನೋಡಿ ಬೇರೆಯವರು ಸಹ ನಾವು ಅವ್ರ ರೀತಿ ನಡ್ಕೋಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ನಾವು ಸಹ ಇದು ಹಿಂದೂ ಸಂಸ್ಕೃತಿ ಇರುವಂತಹ ಗ್ರಾಮೀಣ ಪ್ರದೇಶ, ನಮ್ಮ ಹಿಂದೂ ಸಂಸ್ಕೃತಿ ಇರುವಂತಹ ರಾಷ್ಟ್ರ, ನಮ್ಮ ರಾಷ್ಟ್ರದ ಈ ಭಕ್ತಿ ಮತ್ತು ಭಾವ ಮತ್ತು ಸಂಸ್ಕೃತಿಯನ್ನ ಬೇರೆ ರಾಷ್ಟ್ರಗಳು ಸಹ ಅನುಸರಿಸ್ತಾ ಇದ್ದಾವೆ. ನಾವು ಇವತ್ತು ಇಂಡೋನೇಷ್ಯಾಗೆ ಹೋದ್ವಿ, ಅಲ್ಲೂ ಸಹ ಇವತ್ತು ನಮ್ಗಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರದ ಸಂಸ್ಕೃತಿ ಬಗ್ಗೆ, ರಾಮಾಯಣದ ಬಗ್ಗೆ ವಿಶೇಷವಾಗಿ ಭಕ್ತಿ ಭಾವಗಳನ್ನ ಇಟ್ಕೊಂಡು ಪೂಜೆ ಪುರಸ್ಕಾರಗಳು ಮಾಡುವಂತ ಒಂದು ಪ್ರವೃತ್ತಿನ ನಾವು ಕಣ್ಣಾರೆ ನೋಡಿದ್ವಿ. ಇವತ್ತು ಶ್ರೀಲಂಕಾದಲ್ಲೂ ಅಷ್ಟೇನೆ. ಯಾಕೆಂದ್ರೆ ಇವತ್ತು ಹಿಂದೂ ರಾಷ್ಟ್ರ ನಮ್ದು ಆಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಕಲ್ಚರ್ನ, ನಮ್ಮ ನಡೆ ನುಡಿಯನ್ನ ಬೇರೆ ರಾಷ್ಟ್ರಗಳು ಸಹ ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಷ್ಟ್ರ ಈ ವಿಚಾರ ಭಕ್ತಿ ಮತ್ತು ದೈವಿಕವಾಗಿ ಒಂದು ಅವಿನಾಭಾವ ಸಂಬಂಧವಿದೆ. ಅದನ್ನ ಪ್ರವೃತ್ತಿಯನ್ನ ಹೆಚ್ಚಿನದಾಗಿ ಬೆಳೆಸ್ಕೊತಾ ಇದೀವಿ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮನ್ನ 22ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ